318 ಮಾತ್ರ. ಹೆಚ್ಚು ಮಾಡಬೇಕಾಯ್ತು, ಪೊಲೀಸರು ಮಾಡಲಿಲ್ಲ. ಅವ್ರ ತಪ್ಪ, ಲೋಪ. ಜನರು ರಸ್ತೆಗೆ ಇಳಿಯುವುದನ್ನು ತಡೆಯಲು ಮತ್ತು ಸರತಿಯಲ್ಲಿ ನಿಲ್ಲುವಂತೆ ಮಾಡಲು ಎಲ್ಲೆಡೆ ಬ್ಯಾರಿಕೇಡ್ ಹಾಕಿರಲಿಲ್ಲ. ಬ್ಯಾರಿಕೇಡ್ ಹಾಕಬೇಕಾಯ್ತು, ಪೊಲೀಸರು ಅದು ಹಾಕಿರಲಿಲ್ಲ. ಅಲ್ಲೆಲ್ಲ ನಿಲ್ಲಿಸ್ಬೇಕಾಯ್ತು, ಜನರು ನಿಲ್ಲಿಸಲಿಲ್ಲ. ಇದು ತಪ್ಪನ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ತರಬೇತಿ ಹಂತದಲ್ಲಿದ್ದ ಸಿಬ್ಬಂದಿಯನ್ನೇ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಂಗಣದ ಬಳಿ ನಿಯೋಜನೆ ಮಾಡಲಾಗಿತ್ತು. ಇದರೊಳಗೆ ಒಂದಿಷ್ಟು ಮಂದಿ ಸೇರಿಸಿ ಅದು ತಡೆಯುವಂಥ ಪ್ರಯತ್ನ ಮಾಡಿದರು. ಅಷ್ಟೇ ಬಿಟ್ಟು ಮತ್ತೇನಿಲ್ಲ. ಈಗ ಇದು ಸಹಿತ ಕಾರಣ ಸರ್ಕಾರ ಮತ್ತು ಸಂಬಂಧಿತ ಪ್ರಾಧಿಕಾರಗಳಿಂದ ಅನುಮತಿ ದೊರೆಯುವ ಮುನ್ನವೇ ಮೆರವಣಿಗೆ ವಿಜಯೋತ್ಸವ ಕಾರ್ಯಕ್ರಮ ಘೋಷಿಸಿದ್ದು. ಸರ್ಕಾರ ಮತ್ತು ಸಂಬಂಧಿತ ಪ್ರಾಧಿಕಾರಗಳಿಂದ ಅನುಮತಿ ಪತ್ರ ಪಡಿಬೇಕಾಯಿತು, ಪಡೆದು ಮಾಡಬೇಕಾಯ್ತು. ಮಾಡಲಿಲ್ಲ, ಶುರು ಮಾಡಿದರು. ಎಲ್ಲಿ ನೋಡಿದ್ರು ನೋಡೋದು ದುಮಿಡಿ ಶುರು ಆಗಿಬಿಡ್ತು. ಕ್ರೀಡಾಂಗಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಎಷ್ಟು ಜನಕ್ಕೆ ಅವಕಾಶವಿದೆ ಎಂದು ಬಹಿರಂಗಪಡಿಸದೇ ಇದ್ದಿದ್ದು. ಎಷ್ಟು ಜನ ಹಿಡಿಬೋದಪ್ಪ ಕ್ರೀಡಾಂಗಣದಲ್ಲೇ ಇರೋದು? 53,000 ಜನರಿಗೆ ಕೊಡುವಂಥದ್ದು. ಲಕ್ಷಕ್ಕೆ ಬಂದಾಗ ಏನು ಇರಬೇಕು? ಫ್ರೀ ಪಾಸ್ ಅಂತಿದ್ದು ಮತ್ತೊಂದು ತಪ್ಪು. ಇದರಲ್ಲಿ ತಪ್ಪುಗಳಿವೆಲ್ಲ, ಒಬ್ಬರು ಇಬ್ಬರು ತಪ್ಪು ಮಾಡಿದವರು. ಈ ರೀತಿಯಾಗಿ ಮುಂದೆ ಕ್ರೀಡಾಂಗಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಎಷ್ಟು ಜನಕ್ಕೆ ಅವಕಾಶವಿದೆ ಎಂದು ಬಹಿರಂಗಪಡಿಸುತ್ತಿದ್ದು, ಕ್ರೀಡಾಂಗಣ ಪ್ರವೇಶಕ್ಕೆ ಉಚಿತ ಪಾಸ್ ಎಂದು ಘೋಷಿಸಿದ್ದು ಮತ್ತು ನೋಂದಣಿ ಲಿಂಕ್ ಕೆಲಸ ಮಾಡದೇ ಇದ್ದಿದ್ದು. ಉಚಿತ ಪಾಸ್ ಎಲ್ಲರಂತ ಊರಲ್ಲಿದ್ದಂಥ ಬೆಂಗಳೂರಿದ್ದಂಥ ಜನ ಒಂದು ಕಡೆ ಕೂಡುವಂಥದ್ದು ಆಗಿಬಿಡ್ತು. ಮತ್ತು ಅದ್ರ ಜೊತೆಗೆ ಈ ನೋಂದಣಿ ಲಿಂಕ್ ಕೆಲಸ ಮಾಡದೇ ಇದ್ದಿದ್ದು. ಗೃಹ ಸಚಿವ ಜಿ ಪರಮೇಶ್ವರ್ ಅವರು ತೆರೆದ ವಾಹನದಲ್ಲಿ ಆಟಗಾರರ ಮೆರವಣಿಗೆ ಅವಕಾಶ ನೀಡುವುದಿಲ್ಲ ಎಂದು ಖಚಿತಪಡಿಸಿದ ನಂತರ ಅವರ ವಿರುದ್ಧ